ಒಬ್ಬರದ ತಪ್ಪಾಗುತ್ತದ. ಇದು ಪ್ರತಿ ಎಡವಿಲ್ಲದ ನೆರಿಗೆ ಎಡಬಹುದು. ಆಗುವುದು ತಪ್ಪ. ದೊಡ್ಡ ಮನಸ್ಸಿನಿಂದ ಯಾಕಲವದೇ ಹಾಕಿರ್ಲಿ ಅವನಿಗೆ ಕ್ಷಮಾ ಮಾಡ್ಬೇಕಂತೇಳಿ ನಿಮ್ಮ ಮನಿ ಮಗ ಅಂತೇಳಿ ನನ್ನ ಕಳಕಳಿದಿಂದ ವಿನಂತಿ ಅದ ಬಂಧುಗಳೇ. ಜೀವನದೊಳಗೆ ಏನು ಒಯ್ಯೋದಿಲ್ಲ. 3 ದಿನದ ಸಂತ್ಯದಿದು ಎಲ್ಲ ಬಿಟ್ಟು ಹೋಗೋದದ. ಅದಕ್ಕೆ ಕಲ್ಮೇಶ್ ಮಾಸ್ತರ ನೀ ಹ್ಯಾಂಗ ನುಡಿತಿ ಹ್ಯಾಂಗ ನೀ ನಡೆಯವಲ್ಲ. ಹೌದಾ? ನಿನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ, ನನ್ನ ತುಪ್ಪಿನ ಗಡಿಗಿನೇ ಬೇರೆ ಅದ. ಮಹಾಳಿಂಗರಾಯ ಮುತ್ಯಾನ ಮಠ ಮನಿ ಒಳಗ ಆ ಟೈಮದೊಳಗ ನನಗ ಪಡಗಾನೂರು ಗುರುನಾಥ ಮಾಸ್ತರ್, ಬಾಬಾನಗರ್ ಲಕ್ಷ್ಮಣ ಮಾಸ್ತರ್, ಗೊರ್ನಾಳ ಗೋಪಾಲ ಮಾಸ್ತರ್ 3 ಮಂದಿ ಆ ಟೈಮ್ದಾಗ ನನಗೆ ಬೆನ್ನು ಹತ್ತಿದ್ರು. ಬೆನ್ನು ಹತ್ತಿ ಮಾತು ಕೊಟ್ಟರು, ಎಷ್ಟೊತ್ತಾದ್ರೆ ಇವನಿಗೆ ಟೇಜ್ ಮೇಲೆ ಹಾಡಿಸ್ಬೇಕಂತೇಳಿ. ಮೊದಲು ಭಂಡಾರನ ಯಾರ ಜೊತೆ ಹಾಡಬೇಕು ಅನ್ನೋದಿತ್ತಂದ್ರೆ ಅರಟಾಳ ಕಲ್ಮೇಶ್ ಮಾಸ್ತರ್ ಸಂಗತಿ ಇತ್ತು. ಕುಂಬಾರಿಗೆ ಭಂಡಾರ ಕೊಟ್ರಿ ಇವನೇ ಬರಲಿಲ್ಲ. ಹೌದಾ? ನಂದು ಒಂದು ತಪ್ಪು ಹಿಂದೆ ಕೆರೂರದಾಗ ಏನಾಗಿತ್ತಂದ್ರೆ ಅಂದ್ ಕೇಸ ಪೊಲೀಸರು ಬರೋರ್ತೇಳಿ ನಮಗೆ ಫೋನ್ ಬರ್ನ ಬಿಟ್ಟಿದ. ಖರೆ ಕುಂಬಾರಿಗೆ ಕೊಟ್ರೆ ಬರಲಿಲ್ಲ. ಖರೆ ಬಾಬಾನಗರ್ ಲಕ್ಷ್ಮಣ ಮಾಸ್ತರ ನನ್ನ ತಂಗಿ ಇದ್ದಂಥ ಕೊಂಕಣಗೈ ದೀಪಾಗ ತಂದು ಮೊದಲು ಹಾಡಿದ್ರು. ಆ ಬಳಿಕ ನಿಡುಣಿ ಕುಲಕರ್ಣಿ ಅವ್ರು ಹಾಡಿದ ಬಳಿಕ ಇಡೀ ಅಂಶಿದ್ದ ಮುತ್ಯ ಮಹಾಳಿಂಗರಾಯ ಮುತ್ಯ ಮಠ ಮನೆಯವ್ರ ಸಂಗಟ ಪ್ರತಿಯೊಬ್ಬರ ಸಂಗಟ ಹಾಡ್ತಾ ನಾ ಮಾಡೋದು ತಪ್ಪೆಲ್ಲ ಹೇಳಿದಿಲ್ಲಿ. ಗುರುನಾಥ ಮಾಸ್ತರ ಒಬ್ಬರ ಒಂದು ಮಾತು ಹೇಳೋದದ. ಅಂಥ ಉಪಕಾರ ಮಾಡ್ಯಾನಂದ್ರ ನಾ ಮಿಲಪ್ಪ ಅಥವಾ ನಮ್ಮದು ಒಂದು ಗ್ರೂಪ ಇವರಿಗೆ ಭಂಡರ ಕೂಡ್ರಿ ಅಂತೇಳಿ ಅವರು ನನಗಂದಿಲ್ಲ, ನಾವು ಅವ್ರಿಗಂದಿಲ್ಲ. ವರ್ಷದಾಗ ಒಮ್ಮೆ ಕೂಡ್ತಾನ. ಖರೆ ನಿರ್ತ ಹಾಡಿಕೆ ಯಾವರೆ ಮಾಡ್ತಿದಂದ್ರ ಪಡಗಾನೂರು ಗುರುನಾಥ ಮಾಸ್ತರ್. ಹೌದು ಒಮ್ಮೆ ಹಾಡಿ ನಮ್ಮ ಸಂಗಾಟ. ಖರೆ ಎಂಥವ ಅಂಥ ಪ್ರಸಂಗದಾಗ ಇದ್ದಂದ್ರೆ ಅವನಿಗೆ ಎತ್ತಿ ಹಿಡಿಯಂತ ಇಡೀ ನನ್ನ ಮಹಾಳಿಂಗರಾಯ ಬೀರದೇವ್ರ ಮುತ್ಯನ ಮಠ ಮನಿ ಕಲಾವಿದರದಾರ. ಆ ಭಂಡಾರ ಒಡಿಯ ಬೀರದೇವ್ರ ಮುತ್ಯನ ನೆದರ ನನ್ನ ಮ್ಯಾಗದ. ಇದು ಶತಸಿದ್ಧದ ಬಂಧುಗಳೇ. ನನಗೆ ಆಶೀರ್ವಾದ ಇದ್ದುದೇ ಕುಂಬಾರಿಗೆ ಹೆಣಿಸಿದ ಮುತ್ಯ. ಬೀರದೇವ್ರ ಆಶೀರ್ವಾದ ನನ್ನ ಹಿಂಡ ಸಿದ್ರೊಳಗೆ ಪುಂಡ ಮಲಕಾರ ಸಿದ್ಧನ ಆಶೀರ್ವಾದ. ಕಲ್ಮೇಶ್ ಮಾಸ್ತರ್ ಅದ ನಿನಗೆ ಬಿಟ್ಟು ಕೊಟ್ಟುದು. ನೆಕ್ಸ್ಟ್ ಟೈಮ್ ನಿಂದೆದತ್ತೆ ಅಂದಿದ್ ನೋಡು, ಅದು ಯಾವ್ದದ ಅವನಿಗೆ ಹತ್ತದ. ಅದು ಪಂಡ್ ಹೆಸರು ಹೇಳಬೇಕಾಗಿತ್ತು, ಗೊತ್ತಾಗುತ್ತಿತ್ತು ನಿನಗೆ. ಯಾರ್ಯಾರು ಏನೇನು ಮಾಡ್ತಾರ ಪ್ರತಿಯೊಬ್ಬರು ಭೋಗಿಸ್ತಾರ. ಬೆಂಕಿ ದೇವ್ರದಾನ, ಬೀರ ದೇವ್ರ ಸಾಮಾನ್ಯ ಇಲ್ಲ. ನಾ ಒಂದ ವೇಳೆ ಸುಮಾರಕ್ಕಾಗಿ ನಾ ಹೊಡಿತನಕ್ಕಾಗಿ ಅಂದಿದಂದ್ರೆ ಆ ಕ್ಷಣಕ್ಕೆ ಸುಟ್ಟು ಒಗಿತಿದ್ದ. ಈ ಟೇಜಿಗೆ ನಾ ಬರಬಾರ್ದಿತ್ತು. ಇಟ್ಟೆ ತೂಕ ಮಾಡ್ರಿ. ಎಲ್ಲಕ್ಕಿರ್ಲಿ ಸತ್ಯದಿಂದ ಅಳಗಿ ಪಿಂಟು ಮಾಸ್ತರ್ ನಡೆದಾನ. ಸಣ್ಣ ವಯಸ್ಸಾಗಿದ್ರು 1 ವರ್ಷ ಭಂಡಾರ ಮುಟ್ಟಿ 1 ವರ್ಷ ಬಿಟ್ಟು ಬಳಕ ಹಾಡ್ಯಾನ ಅಂತೇಳಿ ಅವ ಇದು ನನ್ನ ಕೂಸದ ತಿಳಿ ಎತ್ತಿ ಹಿಡ್ದಾನ ಬೀರದೇವರ ಮುತ್ಯ. ಹೌದು. ಅದಕ್ಕೆ ಬಂಧುಗಳೇ ಭಾಳ ಮಾತಾಡೋದು ಬೇಡ. ಕಲ್ಮೇಶ್ ಮಾಸ್ತರ್ ಇಟ್ರ ಮ್ಯಾಗ ಶಾಣೆ ಆಗು. ನನ್ನ ಸಂಗಟ ನೀ ಹಾಡು ಇಲ್ಲಾದ್ರೆ ಬಿಡು. ಖರೆ ನೀ ಶಾಣೆ ಆಗು. ನೀ ಅಂದಿದ್ದೀರ ನಿನಗೆ ಹಾಡಿ ಬಾರಕ್ಕೆ ಬಂದಾಗ್ಯದ ಅಂತೇಳಿ. ನಿನಗೆ ಹಾಡಿ ಬಂದಾಗಲ್ಲ. ನಾ ನಿನಗೆ ಮಹಾಳಿಂಗರಾಯ ಮುತ್ಯನ ಆಶೀರ್ವಾದ, ಬೀರದೇವ್ರ ಆಶೀರ್ವಾದ ಇರ್ತದ. ಮಠಮನಿ ಒಳಗೆ ಭೇದ ತಂದು ಮಠಮನಿ ಅವ್ರು ಯಾನು ಒಡೆಯಾರು ಮಹಾರಾಯಗಳು ಪೂಜಾರಿ ಅವ್ರು ಅದ ಅವ್ರಿಗೆ ಹಚ್ಚಬೇಡ್ರಿ. ಎಲ್ಲಾರನ್ನ ಒಂದೇ ಇದ್ದೇವು. ಈಗ ನಾ ತಪ್ಪು ಮಾಡ್ತ, ನೀ ತಪ್ಪು ಮಾಡ್ತಿ, ನಿನಕ್ಕೆ ಅಂದಿ ನೋಡು ನಿಮ್ಮ ಅಪ್ಪನಂಗಂದು ಅವ್ರದ್ದು ತಪ್ಪಾಗುತ್ತದ. ಪ್ರತಿಯೊಬ್ರು ಇಲ್ಲಿ 8 ಮಂದಿ ಇದ್ದೇವು. ಸಂಸಾರದಾಗ ತಪ್ಪಾಗುತ್ತದ. ಸಂಸಾರದಾಗ ಪ್ರತಿಯೊಬ್ರು ತಪ್ಪಾಗುತ್ತದ. ನೀ ಅಂದಿ ನೋಡಿ ಈ ಊರಾಗ ಪುಕಟ್ ಹಾಡ್ತ ಅವನು ಬರ್ಬೇಕ್ರಿ ಅಂದಿ ನೋಡು. ನಂದೇನು ಹಿಡಿಬೇಡಿ ನೀ ಹಿಶಾಬದಾಗ. ನಿಂದ ಅಟ್ಟೆ ಮಾತಾಡ್ತವ. ಈಗ ಅಂದಿಲ್ಲ ಒಬ್ಬ ಎದ್ದಂದ್ರ ನಾ ಇಲ್ಲಿ ರೊಕ್ಕ ಬಿಟ್ಟು ಹೋಗ್ತಂದಿದ್ದೆ ನೋಡು. ಇವತ್ತಿನ ರೊಕ್ಕ ಇಲ್ಲಿ ಬಿಟ್ಟು ಹೋಗು, ಇವ್ರು ಭಂಡಾರ ಯಾವಾಗ ಕೊಡ್ತಾರ ಕೂಡಲೇ ಹಳೆ ವಿಚಾರ ಮಾಡಿ ನೋಡು. ನೀನು ಇಲ್ಲಿ ಪುಕಟ್ ಬಾ. ನೀ ಅಂದಂಗೆ ನಡ್ಕೋ. ಮೊದಲು ನೀ ಹ್ಯಾಂಗ ಮಾತಾಡ್ತೀನಿ ನೋಡ ನಡೀದಾರ. ಎಲ್ಲ ಬಿಟ್ಟಿದಿ ಸುಮ್ ಕಿಕ್ಕಿ ಏನು ಮಾತಾಡ್ದೀನಿ. ಜ್ಞಾನದ ಒಂದರ ಮಾತು ಹೇಳಿದಿ. ಇರ್ಲಿ, ಸತ್ಯ ಸುಳ್ಳಿಂದ ಎಲ್ಲಿಗೆ ಬರ್ತದ ನಿಮ್ಗೆ ಗೊತ್ತದ. ಇಟ್ಟೆ ಈ 2 ಮೇಳದಾಗ ಯಾರ್ದು ಪಸಂದ್ ಬಿದ್ದದನ್ನು ನೀವು ತೂಕ ಹಾಕಿರಿ. ಕಿವುಚಾಡಿ ತೆಗೆದು ಬೇಡದು. ನಿಮ್ಗೆ ಗೊತ್ತಾಗ್ಯದ. ಖರೆ ಒಂದು ಮಾತು ಹೇಳತ್ತ ಏನು, ಇಲ್ಲಿ ತಕ್ಕ ಎಟ್ಟ ಕಲಾವಿದರ ಜೊತೆ ನಾ ಹಾಡಿದ ಎಂದೂ ಕೊಟ್ಟಿತನದಿಂದ ಹಾಡಿಕೆ ಮಾಡಿಲ್ಲ. ನಮ್ಮ ಕಲೆ ತೋರಿಸಿದೇವು ಅಲ್ಲಿ. ಏನ್ ತೋರಿಸಿದೆವು? ಕಲೆ. ಮಹಾಳಿಂಗರ ಅಮೋಕ್ಷದ ಮುತ್ಯನ ಮಠ ಮನಿ ಒಳಗ ಎಲ್ಲಾರು ನುಡಿ ಮಾಡ್ತಾರ. ಹ್ಯಾಂಗ ಅವ್ರು ರಥ ಏರಿ ನುಡಿ ಮಾಡ್ತಾರ, ಏನಕ್ಕೆ ಹಿರಿಬಾದಿಮಿಗೆ ನುಡಿ ಮಾಡ್ತಾರ. ಇವಾನು ನುಡಿ ಮಾಡ್ತಿದ್ದ ನೋಡ್ರಿ ಅತ್ತ ನೀವು. ಇವನಿಗೂ ದೇವ್ರು ಬಂದೇವು ಅಂದ್ರು ಎಟ್ರ ಹುಚ್ಚಿದ್ದಿ ಕಲ್ಮೇಶ್ ಮಾಸ್ತರ್ ನೀ. ನಮ್ಮ ಊರಾಗ ಹಿಂಗ ನಡು ಲಕ್ಷ್ಮಿದ ಆಗುದು ಸುಮ್ಮೊಂದು ಕತೆ ಹೇಳ್ತತಿ. ಕತೆ ಹೇಳಿದ್ ನಾ ನುಡಿ ಮಾಡ್ಲತ್ತಿದ ಇಲ್ಲಿ ಅಲ್ಲ. ನಾ ಅದಕ್ಕೆ ನಿನಗೆ ಕೇಳಿದ ನೀ ಹುಚ್ಚಿಗೆ ಏನಾಗುತ್ತಿತ್ತೇಳಿ. ಹುಚ್ಚಿಗೆ ತವ್ರ ಮನಿನೂ ಅಟ್ಟೆ, ಗಂಡ ಮನಿನೂ ಅಟ್ಟೆ ಅತ್ತ. ನೀ ತಿಳ್ಕೊ ಮಾಸ್ತರ, ನಂದು ಕುಸ್ತ್ ಹಿಂಗೆ ನಿನ್ನ ಸಂಗಟ. ಬಿಡ್ರಿ ಅವನಿಗೇನು ಮಾಡ್ತೀರಿ. ನಾ ಹೇಳ್ತಲ್ಲ ಒಂದು ಮೇಳ ಭಾರಿ ಮೇಳ ತರ್ತ.
ನೀ ಬ್ಯಾರೆ ಮೇಳತ್ತವ ಅವ್ರಪ್ಪನಂತವ್ರು ಇದ್ದವ್ರ ಸಂಗಟ ಹಾಡು ನನಗೇನು ಮಾಡೋದದ. ಹೌದು, ನನ್ನ ಸಂಗಟ ಹಾಡದೆ ಅಂದ್ರೆ ಹಿಂಗೆ ಅದ ನೋಡು. ಹೌದು ಹೌದು, ನಂದು ಹಿಂಗೆ ಕುಸ್ತಿ. ಹೌದಾ, ಅದಕ್ಕೆ ಅಂದಿದ ನೋಡು, त्यांचं ठेवायचं झाकून लोकांचं बघायचं वाकून. ಹೌದು, ಮಂದಿದ ನೋಡಬೇಡ, ಮೊದಲು ನಿನ್ನ ಅಗಲ ನೋಡು. ಹೌದು ಹೌದು. ಅದಕ್ಕೆ ಭಾಳ ಮಾತಾಡೋದು ಬೇಡ. ಈ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಆದ ಬಳಿಕ ನಮ್ಮ ಕಲಮೇಶ್ ಮಾಸ್ತರ್ಗಾರಿ ಪಾಳಿ ಕೊಡ್ರಿ, ಇಲ್ಲಾಂದ್ರೆ ಮಹಾಮಂಗಳಾರ್ತಿರಿ ನೀವು ಅಂದ ಬಳಕ ಮಾಡೋ. ಯಾಕೆ ನಾ ಮಾತಾಡಿ ಅದಕ್ಕೆ ಇದೊಂದು ನಾಲ್ಕು ನುಡಿ ಚಾಲ ಹಾಡ್ತೀನಿ. ದೈವದವ್ರು ಶಾಂತ ರೀತಿಯಿಂದ ಕೇಳಬೇಕತ್ತೆ ಕಳ್ಕಳಿ ನಾನು. ಆಗಲಿಪ್ಪ ಗುರುವೆ. ಪ್ರಶ್ನೋತ್ತರ ಒಂದು ಉಳ್ದವೇನ್ರಿ? ಹೌದು ಹೌದು. ಈಗ ಕೇಳ್ರಿ ವಿಷಯ. ಹೌದು ಹೌದು. ಇನ್ನ ಅರ್ಧ ತಾಸು ಒಲಿ ಸುಮ್ಮ ಕೇಳ್ರಿ ವಿಷಯ. ಹೌದು. ಡಂಕನಳದ ದೈಗೊಂಡಗೌಡ ನಾವೊಂದು ಮಾತು ಕೇಳಿದ್ದು. ಹೌದು ಹೌದು. ಅವ ದೈಗೊಂಡಗೌಡ ಸನಿ ಬಂದಿತ್ತಲ್ಲ. ಹೌದು. ಬರೇ ಏನಂದ, ಮಹಾಳಿಂಗರಾಯ ಮುತ್ಯ ಇಲ್ಲಿ ಯಾಕ, ಹೌದು, ಅಲ್ಲೇ ಗುರುಮಠಗಳು ಅದಾವ. ಹೌದು, ಗುರುವಿನ ಮಠ ಅಲ್ಲೇ ಅದಾವ ಇಲ್ಲ. ಹೌದು, ಅಲ್ಲೇ ಸೇವಾಕ ಬರಬೇಕಾಗಿತ್ತು. ಈ ಕ್ವಾಣೂರು ಮಠತನ ಮುತ್ಯ ಹಂಗೇನ ಬಂದಾತೆ ಕೇಳೋಣ. ನೀ ಭಾಳ ಹಿಂದಿದಿ, ನಿನಗೆ ಸಿದ್ಧಟಿಗೆ ಏನೋ ಗೊತ್ತೇ ಇಲ್ಲ ಅಂದ. ಹೌದು ಹೌದು. ಅಂದ ಇದಿಟ್ಟು ಅಂದ, ಅದು ಗಿರಿಮನಿ, ಅದು ಗುರುಮನಿ, ಅದು ಶಿವನ ಮನಿ ಇದೇ ಹೇಳದ. ಹೌದು. ನಂಗೆ ಅನಿಸ್ತು ಯಾಂಡ್ರಿ ಹೇಳ್ತಾನೆ ನಂದಿದ. ಹೌದು. ದೈಗೊಂಡಗೌಡನ ಹೆಸರೇ ತೆಗೆದಿಲ್ಲ ಅಂದ್ರೆ ಆ ವಿಷಯ ಉಳ್ದಾದ ಅಂತೇಳಿ ನಾನು ನೇರವಾಗಿ ಅದು ಮುಂದಿನ ಸಂಧಿಗೆ ಹೇಳತ್ತೇಳಿದ. ಹೌದು. ಈ ಸಂಧಿಗೆ ಅದು ಬರ್ಲಾರ ಕಾಲ ನಿಮ್ಗೆ ಏನಂದ ಅವನಿಗೆ ಕೇಳಿಬಿಡದು ನೀವು. ಕಲಮೇಶ್ ಮಾಸ್ತರ ನನಗೆ ಬರ್ಲತ್ತೆ ಹೇಳು. ಹೌದಾ, ನಾ ಬರ್ಲತ್ತೇಳು ಹೇಳಲ್ಲ. ನಾ ಈ ವಿಷಯ ಹೇಳಿಕೆ ಬಂದಿದ್ದೆ ಇಲ್ಲಿ. ಹೌದು ಹೌದು. ಇಲ್ಲಿ ಪ್ರಶ್ನೆ ಹೇಳ್ತಂದ್ರೆ ನನ್ನ ಬಳಿ ಉತ್ತರ ಇಲ್ಲತ್ತೆ ತಿಳ್ಕೊಂಡಿದ್ದೀನಿ. ಡಂಕನಾಳ ದೈಗೋಣಗೌಡಂದು ದೈವದವ್ರು ಎಲ್ಲಾರು ಅವನಿಗೆ ನೀಗಲ ಪಿಂಟು ಮಾಸ್ತರ್ ನೀನೇ ಹೇಳಪ್ಪ ಪ್ರಶ್ನೆಗೆ ಉತ್ತರತ್ತೆ ಚಪ್ಪಾಳಿ ಬಡದ್ರಿ ಅಂದ್ರೆ ಈ ವಿಷಯ ಖುಲ್ಲಾ ಮಾಡ್ತಾ ಹ್ಯಾ ಮಾಡೋದ್ರಿ ನೀವೆಲ್ಲ. ಗುರುತಿದ್ದಟ್ಟಂದ್ರೆ ಏನು ಹೇಳ್ಯಾರ? ನಾ ಕೇಳ್ತ ನಿಮ್ಗೆ ಗುರುತಿದ್ದಟ್ಟಂದ್ರೆ ಏನು ಹೇಳ್ಯಾರ? ಈಗ ದೈವದವ್ರು ನೀವೆಲ್ಲ ನನಗೆ ಹೇಳತ್ತೀರಿ ಅಂದ್ರೆ ಹೇಳ್ತ ಅದಕ್ಕೇನಿಲ್ಲ. ಹೌದು ಹೌದು. ಕೇಳ್ರಿ, ಲಕ್ಷ ಇಡ್ರಿ. ಹೌದು. ಡಂಕನಳದ ದೈಗೊಂಡಗೌಡ ಹೌದು ಬಡತನಿತ್ತು. ಹೌದು. ತಳನಾಡದ ಪರಿಶಿಷ್ಟ ಜನರ ಸಂಗಟ ವಾದ 7 ದಿನ ಒಂಟಗಾಲಿನ ಮೇಲೆ ತಪ್ಪ ನಿತ್ತ. ಹೌದು. ಸಿದ್ಧ ಮಹಾಳಿಂಗರಾಯ ಮುತ್ಯ ಮಧ್ಯಸ್ಥಿಯಾಗಿ ಶಿರ್ತನ ಕೊಟ್ಟ. ಹೌದು. ಗುರು ಬ್ಯಾಡತ್ತಿದ. ಹೌದು. ಆದ್ರೂ ಮಧ್ಯಸ್ಥಿ ಆದ, ಮಧ್ಯಸ್ಥಿಯಾಗಿ ಶಿರ್ತನ ಕೊಟ್ಟ. ಹೌದು. ಶಿರ್ತನ ಕೊಟ್ಟವನಿಗೆ ಡಂಕನಳದ ದೈಗೊಂಡಗೌಡ ಕಾಡ್ತ. ಯಾಕೆ ಕಾಡ್ದ? ಹೌದು ಹೌದು. ಬೀರದೇವ್ರಿಗೆ ಕಾಡಬೇಕು. ಯಾಕಂದ್ರೆ ಶಿರ್ತನ ಕೊಟ್ಟು ಹೊಳ್ಳಿ ಕಸ್ಕೊಂಡಾನ. ಹೌದು. ಅವನಿಗೆ ಮತ್ತೆ ಬಡತನ ಬಂದಾದ. ಹೌದು. ಅರಿವಾಗಲಿ ಅಂತ ಹೇಳಿ. ಹೌದು. ಕರೆ ಮಹಾಳಿಂಗರಾಯ ಮುತ್ತೆಗೆ ಯಾಕೆ ದೈಗೊಂಡಗೌಡ ಕಾಡ್ದ? ಇದು ಗೊತ್ತಿರ್ಬೇಕಲ್ರಿ. ಹೌದು ಹೌದು. ಇದು ಕಲಮೇಶ್ ಮಾಸ್ತರ್ 35 ವರ್ಷ ಸಾಡೇನತ್ತ ನೋಡ್ರಿ. ಹೌದು. ಇವ ಬರೇ ಅರಟಾಳ ಮಡ್ಯ ಕುರಿ ಕೈದಾನ. ಇದಕ್ಕೆ ಬಿಟ್ಟು ಮತ್ತೊಂದು ಮಾಡಿಲ್ಲ ಅವ. ಪೈಲ ಕಿಲಾರಗಳಿದ್ದು, ಹೌದು, ಎಮ್ಮಗಳು ಕುರು ಆಡುಗಳು ಏನಿದ್ದು ಅಟ್ಟೆ ಮಾಡ್ಯಾನವ. ಹೌದು. ಸುಮ್ಮನೆ 4 ಸಾಹಿತ್ಯ ಕಂಟಿ ತಿಳ ಕೂತು ಬರದಾನ. ಇಂಥ ವಿಷಯ ಬಿಡಿಸ್ತೀನಿ. ಹೌದು. ಈಗಲ್ಲಪ್ಪ ನಿನಗ. ಹೌದಾ, ಹೇಳ್ತ ಕೇಳ್ರಿ. ಹೌದು, ಬರ್ಲಿ. ಯಾವಾಗ ಬೀರದೇವ್ರ ಗುರು ರೇವಣ ಸಿದ್ಧನ ಹಬ್ಬ ಹಾಕದ. ಹೌದು. ಹಬ್ಬ ಹಾಕದ ಬಳಕ ಯಾರು ಅಕ್ಕವ್ವ ಮಾಯವ್ವ ಬೆನ್ ಹತ್ತಿ ಹೊಂಟ್ರು. ಎಲ್ಲಿ? ಬೀರದೇವರ ತಮ್ಮನ ಜೊತೆ. ಹೌದು. ಭೂಮಿ ತಲೆ ಮ್ಯಾಗ ನಾನಾ ಅನಂತ ದೈತ್ರಿದ್ರು. ದೈತ್ರಿಗೆ ಮರದಾನ ಮಾಡೋದಿತ್ತು ಬೀರದೇವ್ರಿಗೆ. ಹೌದು. ಬೀರದೇವ್ರ ಹೊಡೆವಿದ್ದವ್ರಿಗೆ. ಹೌದು. ಹೊಡೆವಿದ್ದಿಲ್ಲ. ಹೌದು. ಎಲ್ಲಿ? ಇದೇ ಇಂಡಿ ತಾಲೂಕ ಸುಕ್ಷೇತ್ರ ನಾಗಟ್ಟಣ ಏನು ನಾಗರ ಮರ ಏರಿ ನಿತ್ತು ನೋಡದ ದೈತ್ರಿಗೆ. ಹೌದು. ಕೆರಿಬೀರ ಸಿದ್ಧ ಮುತ್ಯಾತೇಳಿ ಜಗತ್ತದಾಗ ನಾಗಟ್ಟಣ ಬೀರ ದೇವ್ರ ಹೆಸರಾಗ್ಯದಲ್ಲಿ. ಹೌದು. ಏನಂತೇಳಿ? ಕೆರಿಬೀರ ಸಿದ್ಧ ಮುತ್ಯಾತೇಳಿ ಸಿದ್ಧಟಿಗೆ ಆಗ್ಯದ. ಲಕ್ಷ ಇಡ್ರಿ. ಹೌದು. ನೋಡಿ ಮುಂದೆ ಅಕ್ಕದ್ಯಾರ ಬೆನ್ನೆ ಹತ್ತಿದ್ರು. ಹೋದ ಬಳಕ ಹೌದು. ಯಾವ ಮುಂಗಿರಾಯರ ಪಟ್ಟಣದೊಳಗ ಹೌದು ಕೇಸೂರಾಜಗೆ ಹಿರಿಬ್ಯಾನಿ ಹೊಡೆದಿತ್ತು. ಹೌದು. ಎಷ್ಟೋ ವೈದ್ಯರು ಬಂದು ಉಪಚಾರ ಮಾಡಿದ್ರು, ಹಿರಿಬ್ಯಾನಿ ಕಮ್ಮಾಗಿತ್ತಲ್ಲ. ಹೌದು. ಯಾರಿಗೆ? ಕೇಸೂರಾಜಾಗ. ಹೌದು. ಬೀರದೇವರ ಮುತ್ಯಾಗ ಏನು ಬೇಕಾಗಿತ್ತು? ಪಂಚಢಂಗಳ ವಾಯು, ರೂಮ್ ಚೂರಿ ಬೇಕಾಗಿವು. ಹೌದು. ಆ ಶಸ್ತ್ರ ಯಾಕೆ ಬೇಕಾಗ್ಯವ ಅಂದ್ರೆ ಕ್ವಾಣೇಶ್ವರ ದೈತ್ಯಗೆ ಹೊಡಿಬೇಕಾಗಿತ್ತು. ಹೌದು ಹೌದು. ಅದು ಎಲ್ಲಿ ಆಗತ್ತದ ಅಂದ್ರ ಕೇಸೂರಾಜನ ಹಿರಿಬ್ಯಾನ ತೆಗಿಲಿಕ್ಕೆ ಬೀರದೇವ್ರು ಹೋದ ಬಳಕ ಕೇಸೂರಾಜಾಗ ಒಂದು ಮಾತು ಹೇಳ್ತಾನ. ಹೌದಾ? ನಿನ್ನ ಹಿರಿಬ್ಯಾನಿನ ತೆಗಿತ. ಹೌದು. ನಾ ಯಾನ ಬೇಡದ ಕೊಡ್ತಾನಂಗ ಮಾತು ಕೊಡು ಅಂದ. ಹೌದು ಹೌದು. ಕೇಸೂರಾಜ ಮಾತು ಕೊಟ್ಟ. ಹೌದು. ಬೀರದೇವ್ರ ಮುತ್ಯತ್ತನ ಶಕ್ತಿ ಪ್ರಭಾವದಿಂದ ಮೈ ಮ್ಯಾಗ ಬರೇ ಭಂಡಾರಿ ಎಳೆದ ಬಿಟ್ಟ. ಹಿರಿಬ್ಯಾನಿ ದೂರ ಇತ್ತು. ಹೌದು. ಇಲ್ಲಿ ಲಕ್ಷ ಇಡ್ರಿ ಹೇಳುದದ. ಹೌದು. ಪಂಚಡಂಗಳ ವಾಯು ರೂಮ ಚೂರಿ ಶಸ್ತ್ರಗಳ ತಯಾರಾಗೋದದ. ಹೌದಾ? ಅಲ್ಲಿ
ನರಬಲಿ ಬೇಕಾಗ್ಯದ. ಹೌದು. ಏನು ನರಬಲಿ? ನರಬಲಿ ಕ್ವಾಣೇಶ್ವರ ದೈತ್ಯ ಬೇಡ್ಕೊಂಡಿದ್ದ. ನನಗ ಮರದಾನ ಆಗಬೇಕಂದ್ರ ಪಂಚಢಂಗಳ ವಾಯು ರುಮ್ಮ ಚೂರಿ ಯಾವ ದಿಗಂಬರ ಆಗಿ ಆ ಶಸ್ತ್ರ ತಯಾರು ಮಾಡ್ತಾರ ಅವಾಗ ಆ ಒಂದು ಕುಲಿಮಿ ಒಳಗೆ ನರಬರಿ ಯಾವ ಆಗತ್ತಾನಲ್ಲ ಮುಂದೆ ಅವಾಗ ಆ ಶಸ್ತ್ರ ಹುಟ್ಟಬೇಕು. ಆ ಶಸ್ತ್ರದಿಂದ ನನ್ನ ಮರಣ ಆಗಬೇಕಂತೇಳಿ ಪರಮಾತ್ಮಗೆ ಬೇಡ್ಕೊಂಡಿದೆ. ಯಾರು? ಕ್ವಾಣೇಶ್ವರ ದೈತ್ಯ. ಹೌದು.